A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಪೊಲೀಸರ ಗುಂಡೇಟು, ರೌಡಿ ಶೀಟರ್ ಖಲಾಸ್. ರೌಡಿ ಶೀಟರ್ ಪೊಲೀಸರ ಗುಂಡೇಟಿಗೆ ಬಲಿಯಾಗಿರುವಂತಹ ಘಟನೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ರಾಂಪುರ ಗ್ರಾಮದ ಹೊರಭಾಗದಲ್ಲಿ ನಡೆದಿದೆ. ಯುನಸ್ ಇಕ್ಲಾಸ್ ಪಟೇಲ್ ಗುಂಡಿಗೆ ಬಲಿಯಾದಂತಹ ರೌಡಿ ಶೀಟರ್ ಮತ್ತು ನಟೋರಿಯಸ್ ಹಂತಕನಾಗಿದ್ದ ಯುನಸ್ ಪಟೇಲ್ ನಿನ್ನೆ ಓರ್ವನಿಗೆ ಚಾಕು ತೋರಿಸಿ 25,000 ಹಣ ದರೋಡೆ ಮಾಡಿದ ಯುನಸ್ ನಂತರ ಆತನ ಸ್ಕೂಟಿ ಸಹ ದರೋಡೆ ಮಾಡಿ ಪರಾರಿಯಾಗಿದ್ದ. ಈ ಕುರಿತು ಗಾಂಧಿ ಚೌಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆರೋಪಿ ಯುನಸ್ ಆತನ ಸ್ವಗ್ರಾಮ ಅಲ್ಮೇಲ ತಾಲೂಕಿನ ದೇವಣಗಾಮ ಗ್ರಾಮದತ್ತ ತೆರಳುತ್ತಾ ಇರುವಂತಹ ಮಾಹಿತಿ ಅರಿತ ಪೊಲೀಸರು ಸಿಂದಗಿ ತಾಲೂಕಿನ ರಾಂಪುರ ಬಳಿ ಆರೋಪಿ ಯುನಸ್ನನ್ನ ಬಂಧಿಸಲು ಪೊಲೀಸರು ಮುಂದಾಗಿದ್ದಾರೆ. ಈ ವೇಳೆ ಪೊಲೀಸರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಲು ಯುನಸ್ ಯತ್ನಿಸಿದ್ದಾನೆ. ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ. ಈ ವೇಳೆ ಆಯತಪ್ಪಿ ಬಿದ್ದ ಇನ್ಸ್ಪೆಕ್ಟರ್ ಪ್ರದೀಪ್ ತಳಕೇರಿ ಈ ವೇಳೆ ಎಚ್ಚರಿಕೆ ನೀಡಲು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಆದರೂ ಕೂಡ ಶರಣಾಗದ ಆರೋಪಿ ಯುನಸ್ ಕಾಲಿಗೆ ಇನ್ಸ್ಪೆಕ್ಟರ್ ಪ್ರದೀಪ್ ತಳಕೇರಿ ಗುಂಡೇಟು ನೀಡಿದ್ದಾರೆ. ಆರೋಪಿಯನ್ನ ಸಿಂದಗಿ ತಾಲೂಕು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಿದ ನಂತರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ್ರು. ಆರೋಪಿ ಯುನಸ್ ಮೃತಪಟ್ಟಿದ್ದಾಗಿ ಜಿಲ್ಲಾ ಆಸ್ಪತ್ರೆಯಿಂದ ಮಾಹಿತಿ ಲಭ್ಯವಾಗಿದೆ. ನಿನ್ನೆ ದಿನ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ರಾಬರಿ ಕೇಸ್ ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ಆರೋಪಿ ಇದ್ದಂಥ ಯುನಸ್ ಇಕ್ಲಾಸ್ ಪಟೇಲ್ ಅನ್ನೋನು ಒಬ್ಬ ವ್ಯಕ್ತಿಯಿಂದ ಚಾಕು ತೋರಿಸ್ಬಿಟ್ಟು ಹುಡುಗಿಗೆ ಚಾಕುವನ್ನು ಹಿಡಿದು ಅವರಿಂದ ಒಂದು 25,000 ದುಡ್ಡು ಮತ್ತು ಅವರ ಸ್ಕೂಟಿಯನ್ನು ಕಿತ್ಕೊಂಡು ಹೋಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ರಾಬರಿ ಕೇಸು ನಮ್ಮ ಗಾಂಧಿ ಚೌಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ರಿಜಿಸ್ಟರ್ ಆಗಿತ್ತು. ಇವತ್ತಿನ ದಿನ ಅದನ್ನು ಹುಡುಕೊಂಡು ನಿನ್ನೆ ಸಿಟಿಯಲ್ಲೆಲ್ಲ ಹುಡುಕೊಂಡು ಆತನ ಊರು ದೇವಣಗಾಂವ್ ಅಂತ ಕಂಡು ಬಂದಾದ್ಮೇಲೆ ಪೊಲೀಸ್ನವರು ಆ ಕಡೆ ಹೋಗಿರ್ಬೋದು ಅಂತೇಳಿ ಸರ್ಚ್ ಮಾಡುತ್ತಿದ್ದಾರೆ. ಆ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಪತ್ತೆಯಾಗಿ ಪೊಲೀಸರನ್ನ ನೋಡಿಬಿಟ್ಟು ಆ ವೆಹಿಕಲ್ದಲ್ಲೇ ತಪ್ಪಿಸ್ಕೊಂಡು ಹೋಗೋ ಒಂದು ಪ್ರಯತ್ನ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಆತ ಎಡವಿ ಕೆಳಗೆ ಬಿದ್ದಿದ್ದಾನೆ ಹೊಲದಲ್ಲಿ. ಆವಾಗ ಪೊಲೀಸರ ಮೇಲೆ ಚಾಕು ತೊಗೊಂಡು ಹಲ್ಲೆ ಮಾಡೋಕ್ಕೆ ಬಂದಿದ್ದಾನೆ. ಸೊ ಪೊಲೀಸರು ಎಷ್ಟೇ ಹೇಳಿದ್ರು ಕೂಡ ಕೇಳಾದ್ರೆ ಪೊಲೀಸರ ಮೇಲೆ ಚಾಕುವಿನಿಂದ ಅಟ್ಯಾಕ್ ಮಾಡಿದ್ದಾನೆ. ನಮ್ಮ ಇಬ್ಬರು ಪೊಲೀಸರು ಕೂಡ ಏನೋ ಇಂಜೂರ್ಡ್ ಆಗಿಬಿಟ್ಟು ಅವರು ಕೂಡ ಅಡ್ಮಿಟ್ ಆಗಿದ್ದಾರೆ. ಆವಾಗ ಗಾಡಿಯಲ್ಲಿ ನಮ್ಮ ಇನ್ಸ್ಪೆಕ್ಟ್ರು ಗುಂಡು ಹಾರಿಸಿದ್ದಾರೆ. ಆದರೂ ಕೂಡ ಇನ್ಸ್ಪೆಕ್ಟ್ರಿಗೂ ಕೂಡ ಆತ ಏನು ಹಾಯೋದಕ್ಕೆ ಮತ್ತು ಹೊಡೆಯೋದಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ತಪ್ಪಿದ್ದಂಥ ಇನ್ಸ್ಪೆಕ್ಟ್ರು ಲೋಡೆಡ್ ಇದ್ದಂಥ ಗಣ್ಣಿಂದ ಆಕಸ್ಮಿಕ ಗುಂಡು ಅವನ ಕಾಲಿಗೆ ತಲುಗಿದೆ. ಆವಾಗ ಅವನು ಚೀರಿದಾದಮೇಲೆ ಪೊಲೀಸ್ನವರು ಏನಾಯಿತು ಅಂತ ನೋಡಿದಾಗ ಅವನು ಕಾಲಿಗೆ ಗುಂಡು ಬಿದ್ದಿತ್ತು. ಆ ಸಂದರ್ಭದಲ್ಲಿ ಆತನನ್ನು ಅಲ್ಲೇ ಹತ್ತಿರದ ಸಿಂದಗಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಮತ್ತು ಹೆಚ್ಚಿನ ಚಿಕಿತ್ಸೆಗೆ ಅಂತಂತೇಳಿ ವಿಜಯಪುರ ಸಿಟಿಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಡಾಕ್ಟ್ರು ಇಲ್ಲ ಅವನು ಡೆತ್ ಆಗಿದೆ, ಪಲ್ಸ್ ಇದೆ ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಪ್ರಕರಣವನ್ನು ನಾವು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ. ಈತನ ಮೇಲೆ ಈಗಾಗಲೇ 2 ಮರ್ಡರ್ ಕೇಸು, ಒಂದು 3 ಅಟೆಂಪ್ಟ್ ಮರ್ಡರ್ ಕೇಸು ಮತ್ತು ರಾಬರಿ ಥೆಫ್ಟ್ ಕೇಸಸ್ಗಳು ರಿಜಿಸ್ಟರ್ ಆಗಿದ್ದಾವೆ. ಸೊ ಫರ್ದರ್ ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ. ಒಂದೇ ಗುಂಡು ಖಾಲಿ ಲೆಫ್ಟ್ ಫೋಟೋ